ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಮೇಕಪ್ ಅಂತೂ ಅಲ್ಲ, ಏನು ಅಂತ ತಮ್ಮೇಲೆಲ್ಲ ಗೊತ್ತಾಗಿರುತ್ತೆ. ಸ್ವಲ್ಪ ಮೆಹಂದಿ ಪ್ರಾಡಕ್ಟ್ನ ತರಿಸಿದ್ದೆ, ಅದು ಸ್ವಲ್ಪ ಬಂದಿದೆ. ಅದೆಲ್ಲ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಅದಕ್ಕೆ ಮೆಹಂದಿ ಪ್ರಾಡಕ್ಟ್ ಇರಲಿಲ್ಲ, ಅದೆಲ್ಲ ತರಿಸಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನು ಮಾತಾಡ್ದಂಗೆ ವಿಡಿಯೋದಲ್ಲಿ ಇದೆ ನಾವು ತರಿಸಿರೋ ಪ್ರಾಡಕ್ಟು. ಫಸ್ಟ್ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ಒಂದು ಬಂದು ಸೆಲೋ ಶೀಟ್ಸು, ವೆರೈಟಿ ಸೆಲೋ ಶೀಟ್ಸ್ ಎಲ್ಲ ಇದೆ, ನೋಡ್ಬೋದು. ಈ ಥರ ಶೀಟ್ಸ್ ಇರುತ್ತೆ. ಮೆಟಾಲಿಕ್ ಶೀಟ್ಸು ಮತ್ತು ಸೆಲೋಫೋನ್ ಶೀಟ್ಸಲ್ಲಿ ತುಂಬ ವೆರೈಟಿ ಇರುತ್ತೆ. ಅದಕ್ಕೆ ನೋಡಿಕೊಂಡು ತರಿಸ್ಕೊಂಡಿದ್ದೀನಿ. ಇಷ್ಟು ಶೆಲೋ ಶೀಟ್ಸ್ ಎಲ್ಲ ತರ್ತಿದ್ದೀನಿ, ಯಾಕಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಮಗೆ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಥರ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮೆಹಂದಿ ಪ್ಯಾಕಿಂಗ್ ಕವರ್ಸು ಈ ಥರ ಇರುತ್ತೆ. 100 ಗ್ರಾಮು 50 ಗ್ರಾಮ್ಸ್ ಎಲ್ಲ ಕೊಡೋದಕ್ಕೆ. ಇದು ಬಂದು 50 ಗ್ರಾಮ್ ಇಡ್ಸುತ್ತೆ, ಇದು ಬಂದು 100 ಗ್ರಾಮ್ ಇಡ್ಸುತ್ತೆ. ಇದು ಬಂದು ಸ್ಪ್ಯಾಚುಲಾ ನೋಡ್ಬೋದು, ಮತ್ತು ಕಟ್ಟರ್ಸು ಮತ್ತು ಪಿನ್ಸ್ ಎಲ್ಲ ಹಾಕೋದಕ್ಕೆ ಈ ಥರ ಶೀಟ್ಸ್ ಬರುತ್ತೆ, ಚಿಕ್ಕ ಚಿಕ್ಕದು. ಇದು ಶೆಲೋ ಶೀಟ್ಸು. ಇದು ಬಂದು ಮೆಹಂದಿ ನಾವು ಪ್ಯಾಕಿಂಗ್ ಮಾಡೋ ಶೀಟ್ಸು. ಇದರಲ್ಲಿ 2 ರಿಂದ 3 ಕೋನ್ಸ್ ಹಿಡಿಯುತ್ತೆ ಅಷ್ಟೇ. ಇದು ಬಂದು ಪೈಪಿಂಗ್ ಬ್ಯಾಗು. ನಾನು ಓಪನ್ ನೋಡಿದ್ದೆ, ಮತ್ತು ಹಂಗೆ ಇಟ್ಟು ಒಂದ್ಸತಿ ವಿಡಿಯೋ ಮಾಡೋಣ ಅಂತ ಮಾಡ್ತಾರದು ಅಷ್ಟೇ. ಮತ್ತು ಈ ಥರ ಆಯಿಲು, ಇದು ಬಂದು ಎಸೆನ್ಷಿಯಲ್ ಆಯಿಲು. ನಾನು 2 ಲೀಟರ್ ತರಿಸ್ಕೊಂಡಿದ್ದೀನಿ, ಸದ್ಯಕ್ಕೆ 1 ಬಾಟಲ್ ಅಂತೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಟರ್ಸಲ್ಲಿ ನೋಡಿ, ಈ ಥರ ಕಟರ್ಸು ಬರುತ್ತೆ, ಈ ಥರ ಇದರಲ್ಲಿ ಬರುತ್ತೆ, ಈ ಥರ ಬರುತ್ತೆ. ಕಟರ್ಸು ಎಲ್ಲ ತುಂಬಾ ಇದೆ. ಮತ್ತು ಇದು ಬಂದು ಈ ಶೀಟಲ್ಲಿ ಬಂದು ಮೆಹಂದಿ ಪೌಡರು ನಾವು ಫಿಲ್ ಮಾಡಿ ಕಳಿಸ್ಬೋದು, ಇಲ್ಲಾಂದರೆ ನಾವು ಕೋನ್ಸನ್ನು ಫಿಲ್ ಮಾಡ್ಬೋದು. ನೋಡಿ ಈ ಥರ ಇರುತ್ತೆ, ಈ ಥರ ಶೀಟ್ಗಳು ದೊಡ್ಡದಾಗಿ. ಇದು ಬಂದು ಮೆಹಂದಿ ಫುಲ್ಲು ಕಿಟ್ಟೆಲ್ಲ ನಾವು ಪ್ಯಾಕ್ ಮಾಡಿ ಇದ್ರೊಳಗಡೆ ಹಾಕಿ ಕಳಿಸ್ಬೋದು, ಅದಕ್ಕೋಸ್ಕರ ಈ ಥರ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಗೊತ್ತಿರುತ್ತೆ ಏನಂತ ನೋಡಿ, ಕೊರಿಯರ್ ಕವರ್ಸು. ಈ ಥರ ಕೊರಿಯರ್ ಕವರ್ಸು ತರಿಸ್ಕೊಂಡಿದ್ದೀನಿ. ಇದು ಸೇಮು ಆ ಥರ ಮೆಹಂದಿ ಪ್ರಾಡಕ್ಟ್ ಎಲ್ಲ ಇದು ಮಾಡೋದಕ್ಕೆ. ಇದು ಕೊರಿಯರ್ ಕವರ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಚಿಕ್ಕದು ದೊಡ್ಡದು ಅಂತ ಇರುತ್ತೆ. ಅದು 2 ತರಿಸ್ಕೊಂಡಿದ್ದೀನಿ ನಾನು. ಮತ್ತು ಪೈಪಿಂಗ್ ಬ್ಯಾಗು ಇಷ್ಟು. ಇದು ಬಂದು ಇನ್ನೊಂದು ನೆಕ್ಸ್ಟ್ ಬಾಕ್ಸು. ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇದರಲ್ಲಿ ಬಂದು ಸ್ಟಾಕಿಂಗು ನೋಡಿ, ಈ ಥರ ಇರುತ್ತೆ ಸ್ಟಾಕಿಂಗ್ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಇದನ್ನ ಯಾವ ಥರ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ. ಸ್ಟಾಕಿಂಗು ಈ ಬ್ಲ್ಯಾಕು ಮತ್ತು ರೆಡ್ಡು ಮತ್ತು ಬ್ಲೂ ಈ ಥರ ಬಂದಿದೆ. ನೆಕ್ಸ್ಟ್ ಒಂದು ಬಂದು ಎಣ್ಣೆ ಪೌಡರು. ಇದು ಎಣ್ಣೆ ಪೌಡರು. ಮತ್ತು ಕ್ಲಾಸಸ್ಗೆ ಅಂತ ನಾನು ಈ ಥರ ಚಿಕ್ಕ ಡಿಸ್ಪೆನ್ಸರ್ ತರಿಸಿದೆ. ಇದೇನಿಲ್ಲ ಗೊತ್ತಾಗುತ್ತೆ, ಇಲ್ಲಿ ಮೇಲೆ ಕೊಟ್ಟಿದ್ದಾರೆ, ಓಪನ್ ಮಾಡೋದು ಸುಮ್ಮನೆ ಯಾಕೆ. ಈ ಥರ ಡಿಸ್ಪೆನ್ಸರ್ ತುಂಬಾ ಬಂದಿದೆ. ಮತ್ತು ಇದೂ ಅಷ್ಟೇ, ಮೆಹಂದಿ ಪೌಡರ್ ಫಿಲ್ ಮಾಡೋದು ಕವರ್ಸು. ಯಾಕೆ ಓಪನ್ ಮಾಡಿದ್ದೀನಿ ಅಂದರೆ, ಫಸ್ಟ್ ನಾನು ನೋಡ್ಕೊಂಡಿದ್ದೆ, ಇದು 50 ಗ್ರಾಮ್ ಎಣ್ಣೆ ಪೌಡರು ಪ್ಯಾಕ್ ಮಾಡ್ಬೋದು. ತುಂಬ ಶೀಟ್ಸು ಈ ಥರ ಪೇಪರ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಇದನ್ನೆಲ್ಲ ತೊಗೊಂಡಿದ್ದೀನಿ. 380 ಪೀಸಸ್ ಇರುತ್ತೆ, 280 ಪೀಸಸ್ ಇರುತ್ತೆ ಇದರಲ್ಲಿ. ಮತ್ತು ಈ ಥರ ಟೇಪ್ಸು ಬಂದಿದೆ, ಚಿಕ್ಕ ಅದು ಮಿನಿ ಡಿಸ್ಪೆನ್ಸರು, ಅದಕ್ಕೆ ಈ ಥರ ಚಿಕ್ಕ ಟೇಪ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ಮತ್ತು ಈ ಥರ ಬಿಗ್ ಡಿಸ್ಪೆನ್ಸರ್ ತೊಗೊಂಡ್ರೆ ಈ ಥರ ಬಿಗ್ ಟೇಪ್ ಕೊಡ್ತಾರೆ, ಈ ಥರ ಬಿಗ್ ಟೇಪು, ಈ ಥರ ಬಿಗ್ ಡಿಸ್ಪೆನ್ಸರ್ ಬಂದು ನಾನು 10 ಬಿಗ್ ಡಿಸ್ಪೆನ್ಸರು, ಮಿನಿ ಡಿಸ್ಪೆನ್ಸರು 20 ಮಿನಿ ಡಿಸ್ಪೆನ್ಸರ್ ತೊಗೊಂಡಿದ್ದೀನಿ. ಮತ್ತು ಈ ಥರ ಸ್ಪ್ರೇ ಬಾಟ್ಲೊಂದು ಬೇಕಿತ್ತು ನನಗೆ. ಸ್ಟಾಕಿಂಗ್ ಎಲ್ಲ ಈ ಥರನೂ ಇರುತ್ತೆ. ಅದು ಟೇಪ್ಸು ಇದೆಲ್ಲ ನನ್ನ ಮಕ್ಕಳು ಓಪನ್ ಮಾಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮತ್ತು ಈ ಕಂಟೈನರ್ಸು, ಆಯಿಲ್ ಕಂಟೈನರ್ಸ್ ಇವು 50 ml ಇಲ್ಲ 100 ml 50 ml ಕಂಪಲ್ಸರಿ ಆಗುತ್ತೆ.
ಈ ಥರ ಚಿಕ್ಕ ಚಿಕ್ಕ ಕಂಟೈನರ್ಸ್ ತೊಗೊಂಡಿದ್ದೀನಿ. ಇದು ಬಾಂಬ್ ಕಿಟ್ ಅಂತೀವಿ, ಬಾಂಬ್ ಕಿಟ್ ಇದೊಂದು 5 ಕಂಟೈನರ್ ತೊಗೊಂಡಿದ್ದೀನಿ ಅಷ್ಟೇ ನಾನು. ಈ ಥರ ಇದೆ, ಜಾಸ್ತಿ ಇದೆ. ಆದರೆ ನೋಡಿ ಡಿಸ್ಪೆನ್ಸರು, ಈ ಥರ ಮಿನಿ ಡಿಸ್ಪೆನ್ಸರು ಬರುತ್ತಾ. ಇದೆಲ್ಲ ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಈ ಥರ ಫುಲ್ಲು ಬಂಡಲ್ಲೇ ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ಇರುತ್ತೆ. ಒಂದು ನಿಮಿಷ ತೋರಿಸ್ಕೊಡ್ತೀನಿ. ಈ ಥರ ನಿಮ್ಗೆ ಈ ಥರ ಹೊಸ್ದಾಗಿರುತ್ತೆ, ಅದಕ್ಕೆ ಇದು ಓಪನ್ ಮಾಡೋದು ಬೇಡ ಅಂತ ಈ ಥರ ಇರುತ್ತೆ. ಇದ್ರೊಳಗಡೆ ಎಲ್ಲ ಈ ಥರ ಪ್ಯಾಕ್ ಮಾಡಿ ಈ ಥರ ಶೀಟ್ ಹಾಕಿ ಕೊಟ್ಟಿರ್ತಾರೆ. ಇದಿಷ್ಟು ನಂದು ಆನ್ಲೈನ್ ಕ್ಲಾಸಿಗೋಸ್ಕರ ಮೆಹಂದಿ ಪ್ರಾಡಕ್ಟು. ನಿಮಗೂ ಇನ್ನೂ ಯಾರಿಗಾದರೂ ನನ್ನ ಆನ್ಲೈನ್ ಕ್ಲಾಸ್ ಮೆಹಂದಿ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.